ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿಕಾರಣಂ ಆನಂದಬೋಧೈಕರಸಂ ತನ್ಮಹನ್ಮನ್ಮಹೇ ಮಹಃ ಮಹಾಪದ್ಮವನಾಂತಸ್ಥೆ ಕಾರಣಾನಂದವಿಗ್ರಹೇ ಸರ್ವಭೂತಹಿತೆ ಮಾತಃ ಯೇಹ್ಯೇಹಿ ಪರಮೇಶ್ವರಿ. ಮಂತ್ರೋಪದೇಶ ಆದಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಪರಿಣಾಮ ಹೇಳುವಂಥದ್ದು ಆಗ್ತದೆ, ಮಂತ್ರೋಪದೇಶವನ್ನು ಯಾವ ರೀತಿಯಾಗಿ ಕೊಡ್ತಾರೆ ಎಂಬಂತಹ ವಿಷಯವನ್ನು ತಿಳಿಯುವುದರ ಮೊದಲು ನಾವು ಯಾವ ರೀತಿಯಾಗಿರ್ತಕ್ಕಂತಹ ಮಂತ್ರವನ್ನು ತಗೊಂಡ್ರೆ ನಮ್ಗೆ ಅತಿ ಶೀಘ್ರವಾಗಿ ಸಿದ್ಧಿ ಆಗುವಂತಹದ್ದು. ಅನೇಕ ಜನರ ಮನಸ್ಸಿನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಂಶಯ ಇರುತ್ತದೆ. ಅಂದರೆ ಅರ್ಥಾತ್ ನಾವು ಬೀಜಾಕ್ಷರ ಸಹಿತವಾಗಿರ್ತಕ್ಕಂತಹ ಮಂತ್ರವನ್ನು ತಗೊಳ್ಬೇಕು, ಅಥವಾ ಒಂದು ತಾಂತ್ರಿಕವಾಗಿರ್ತಕ್ಕಂತಹ ಗುಪ್ತವಾಗಿರ್ತಕ್ಕಂತಹ ಮಂತ್ರವನ್ನು ತೆಗೆದುಕೊಂಡಾಗ ಅತಿ ಶೀಘ್ರವಾಗಿ ಸಿದ್ಧಿ ಆಗ್ತದೆ. ಸಿದ್ಧಿಯಾಗುವಂತಹ ಮಂತ್ರಗಳೇ ಅನೇಕ ಇರುತ್ತವೆ ಹೇಳುವಂತಹದ್ದು. ಹಾಗಾದರೆ ಆ ವ್ಯವಸ್ಥೆಯಲ್ಲಿ ನಾವು ವಿಚಾರ ಮಾಡೋದಾದರೆ ನಮಗೆ ಸಿದ್ಧಿಯಾಗುವಂತಹ ವಿಧಾನದಲ್ಲಿ ಎರಡು ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಮೊದಲನೆಯ ಪ್ರಕಾರ ನಾವು ಮಂತ್ರ ಜಪಾನುಷ್ಠಾನಗಳನ್ನು ಮಾಡಿ ಮಂತ್ರ ಸಿದ್ಧಿ ಆಗುವಂತಹದ್ದು, ಇನ್ನೊಂದು ಸಿದ್ಧ ಪುರುಷನಾಗುವಂತಹದ್ದು. ಹಾಗಾಗಿ ಸಿದ್ಧಿ ಹೇಳುವಂತಹ ವಿಷಯದಲ್ಲಿ ಅನುಷ್ಠಾನದಿಂದ ಆಧ್ಯಾತ್ಮಿಕ ಸಾಧನೆಯಿಂದ ನಮಗಾಗುವಂತಹ ಸಿದ್ಧಿಯಲ್ಲಿ ಎರಡು ಪ್ರಕಾರವಾಗಿ ವಿಂಗಡಣೆಯನ್ನು ಮಾಡುವಂಥದ್ದು. ಮೊದಲನೆಯ ಸಿದ್ಧಿ ಹೇಳುವಂಥದ್ದು ಕನಿಷ್ಠ ಪ್ರಮಾಣದ್ದು, ಎರಡನೆಯ ಸಿದ್ಧಿ ಹೇಳುವಂತಹದ್ದು ತುರಿಯವಾಗಿರ್ತಕ್ಕಂತಹದ್ದು, ಶ್ರೇಷ್ಠವಾಗಿರ್ತಕ್ಕಂತಹದ್ದು ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾದರೆ ಮಂತ್ರದ ಸಿದ್ಧಿ ಮೊದಲನೆಯ ಪ್ರಕಾರದಲ್ಲಿ ಸಿದ್ಧಿ ಹೊಂದುವಂತಹ ವಿಧಾನಗಳು ಹೇಗೆ, ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮಂತ್ರಗಳನ್ನು ತಗೊಳ್ಬೇಕು ಎಂಬಂತಹ ವಿಷಯದ ಬಗ್ಗೆ ವಿಚಾರ ಮಾಡಿದರೆ, ನಾವು ಜಾತಕವನ್ನು ನೋಡಿಯೋ ಅಥವಾ ಏನು ಒಬ್ಬ ಯೋಗ್ಯವಾಗಿರ್ತಕ್ಕಂತಹ ಗುರುವಿನಲ್ಲಿ ಹೋಗಿಯೋ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಒಂದು ಅಕಡಮ ಚಕ್ರ ಹೇಳುವಂತಹ ಒಂದು ಚಕ್ರದ ಮುಖಾಂತರವಾಗಿ ಸಿದ್ಧ, ಸಾಧ್ಯ, ಅರಿ, ಮಿತ್ರ ಎಂಬುದಾಗಿ 4 ಪ್ರಕಾರದ ಮಂತ್ರಗಳಿರುವಂತಹದ್ದು. ಎಲ್ಲ ಮಂತ್ರಗಳು ಎಲ್ಲರಿಗೂ ಸಿದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದಷ್ಟು ಮಂತ್ರಗಳು ಕೆಲವೊಂದಷ್ಟು ಜನರಿಗೆ ಸಿದ್ಧಿ ಆಗ್ತದೆ. ನಾವು ಹೇಳಿದ್ದನ್ನು ಕೇಳ್ತಾ ಇರ್ತೇವೆ ಅನೇಕ ಕಡೆ. ನಾನು ಯಾವುದೋ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನನಗೆ ತೀವ್ರವಾಗಿರ್ತಕ್ಕಂತಹ ಸಮಸ್ಯೆ ಪ್ರಾರಂಭವಾಯಿತು, ತೀವ್ರವಾಗಿರ್ತಕ್ಕಂತಹ ತೊಂದರೆ ಪ್ರಾರಂಭವಾಯಿತು ಅಂತ ಅನೇಕ ಜನರು ಹೇಳ್ತಾ ಇರ್ತಾರೆ. ಕಾರಣ ಇಷ್ಟೇ, ಅದು ಶತ್ರು ಮಂತ್ರವಾಗಿದ್ದಾಗ ಆ ರೀತಿ ಆಗಿರ್ತಕ್ಕಂತಹ ಪ್ರಮಾಣ, ಆ ರೀತಿ ಆಗಿರ್ತಕ್ಕಂತಹ ಒಂದು ಪ್ರಭಾವ ಹೇಳುವಂಥದ್ದು ಆಗುವಂಥದ್ದು. ಹಾಗಾದರೆ ಈ ಸಿದ್ಧ, ಸಾಧ್ಯ, ಅರಿ ಮತ್ತು ಮಿತ್ರ ಹೇಳುವಂಥದ್ದು ಕಂಡುಹಿಡಿದು ಹೇಗೆ ಅಂದರೆ ಅದಕ್ಕೊಂದು ಚಕ್ರಗಳಿದೆ. ಅದನ್ನು ಯೋಗ್ಯವಾಗಿ ತಿಳಿದಂತಹ ವ್ಯಕ್ತಿಯಿಂದ ಅದನ್ನು ತಿಳ್ಕೊಳ್ಬೇಕು, ನಮಗೆ ಯಾವ ಮಂತ್ರ ಸಿದ್ಧಿ ಆಗ್ತದೆ ಎಂಬುದನ್ನು. ಸಿದ್ಧ ಮಂತ್ರ ಅಂದರೆ ಅರ್ಥ ಏನು ಅಂತ ಕೇಳಿದರೆ, ನಾವು ಪೂರ್ವ ಜನ್ಮದಲ್ಲಿ ಆ ಮಂತ್ರದ ಜಪಾನುಷ್ಠಾನವನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ, ಹಾಗಾಗಿ ಅದರ ಪರಿಣಾಮ ಹೇಳುವಂಥದ್ದು ನಮ್ಮಲ್ಲಿ ಇದೆ. ಹಾಗಾಗಿ ಅದೇ ಮಂತ್ರವನ್ನು ಪುನಃ ತೆಗೆದುಕೊಂಡು ನಾವು ಜಪಾನುಷ್ಠಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅತಿ ಶೀಘ್ರದಲ್ಲಿ ಸಿದ್ಧವಾಗ್ತದೆ. ಹಾಗಾಗಿ ಸಿದ್ಧ ಮಂತ್ರ ಎಂಬುದಾಗಿ ಹೇಳ್ತಾರೆ. ಸಾಧ್ಯ ಅಂತಂದ್ರೆ ಏನು ಕೇಳಿದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಅದನ್ನು ಅನುಷ್ಠಾನವನ್ನು ಮಾಡಲಿಲ್ಲ, ಆದರೆ ಈ ಜನ್ಮದಲ್ಲಿ ನಾವು ಅದನ್ನು ತಗೊಂಡು ಸಾಧಿಸಬೇಕು, ಪ್ರಯತ್ನ ಪಟ್ಟು ಸಾಧಿಸಬೇಕು. ಆ ರೀತಿ ಆದಾಗ ಮಾತ್ರ ಅದರ ಒಂದು ಅತಿ ಶೀಘ್ರವಾಗಿ ಸಿದ್ಧಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಶತ್ರು ಮಂತ್ರ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಆ ದೇವತಾ ಸಂಬಂಧಪಟ್ಟಂತಹ ಆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮಿಂದ ಅವಮಾನವಾಗಿರ್ತಕ್ಕಂತಹದ್ದು ಅಥವಾ ನಮ್ಮಿಂದ ಅಪಚಾರವಾಗಿರ್ತಕ್ಕಂತಹದ್ದು, ಈ ರೀತಿ ಆದಾಗ ಆ ಮಂತ್ರ ಹೇಳುವಂಥದ್ದು ನಮಗೆ ಶತ್ರು ಮಂತ್ರ ಆಗಿರ್ತಕ್ಕಂಥದ್ದು. ಅಂತ ಮಂತ್ರವನ್ನು ನಾವು ತೆಗೆದುಕೊಂಡು ಜಪಾನುಷ್ಠಾನವನ್ನು ಮಾಡಿದಾಗ ಅದರಿಂದ ತೀವ್ರವಾಗಿರ್ತಕ್ಕಂತಹ ಸಮಸ್ಯೆ ಹೇಳುವಂಥದ್ದು ನಮ್ಮಲ್ಲಿ ಉದ್ಭವ ಆಗುವಂಥದ್ದು. ಮಿತ್ರ ಮಂತ್ರ ಅಂತಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ನಾವು ಯಾವ ಅನುಷ್ಠಾನವನ್ನು ಮಾಡಿದೇವಿಯೋ ಆ ಅನುಷ್ಠಾನ ಮಾಡುವುದರ ಒಟ್ಟಿಗೆ ಇನ್ನೊಂದು ಜಪವನ್ನು ಕೂಡ ತಗೊಂಡು ಸ್ವಲ್ಪ ಮಟ್ಟಿಗೆ ಅನುಷ್ಠಾನ ಮಾಡಿದ್ದೇವೆ. ಅಂದ್ರೆ ಅರ್ಥಾತ್ ಕೆಲವೊಬ್ರು ಮಾಡ್ತಾ ಇರ್ತಾರೆ ನೋಡಿ, ಒಂದು ಉದಾಹರಣೆಗೆ ಗಣಪತಿ ಮೂಲ ಮಂತ್ರವನ್ನು ಜಪನ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಟ್ಟಿಗೆ ನವಾಕ್ಷರಿ ಜಪವನ್ನು ಮಾಡುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಹೀಗೆ ಅದರ ಒಟ್ಟಿಗೆ ಈ ಜಪಾನುಷ್ಠಾನವನ್ನು ಮಾಡಿದ್ದೇವೆ, ಅದು ಮಿತ್ರ ಮಂತ್ರವಾಗಿ ನಮಗೆ ಪರಿಣಾಮವನ್ನು ಕೊಟ್ಟಿದೆ. ಹಾಗಾಗಿ ಈ ಜನ್ಮದಲ್ಲಿ ಅದನ್ನು ಮಾಡಿದ್ರು ಕೂಡ ನಮಗೆ ಶ್ರೇಯಸ್ಸು ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಅಂತ ಹೇಳಿ. ಹಾಗಾಗಿ ಅಂತಹ ಒಂದು ಮಂತ್ರವನ್ನ ಈ ಅಕಡಮ ಚಕ್ರದ ಮುಖಾಂತರವಾಗಿ ಯಾವ ಮಂತ್ರ ನಮಗೆ ಅತಿ ಶೀಘ್ರದಲ್ಲಿ ಸಿದ್ಧವಾಗ್ತದೆ, ಸಿದ್ಧಿಯ ಹೊಂದುತ್ತದೆ ಹೇಳುವಂತಂದು ತಿಳ್ಕೊಂಡು ಆ ಮಂತ್ರವನ್ನ ಶ್ರೇಷ್ಠವಾಗಿರ್ತಕ್ಕಂತಹ ಗುರುವಿನಿಂದ ಅದನ್ನು ಉಪದೇಶ ತಗೊಂಡು ಆ ಮಂತ್ರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಆ ಮಂತ್ರ ಮಾಡಬೇಕಾದ್ರೂ ಅದಕ್ಕೊಂದು ನಿಯಮಿತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇರುವಂತಹದ್ದು. ಹೇಗೆ ಅಂತ ಕೇಳಿದ್ರೆ, ನಾವು ಮಂತ್ರವನ್ನ ಉಪದೇಶವನ್ನು ತಗೊಂಡಿದ್ದೇವೆ, ತಗೊಂಡ ಮೇಲೆ ಆ ಮನುಷ್ಯನ ದಿನಚರಿಯ ವ್ಯವಸ್ಥೆಯಲ್ಲಿ ನಿಯಮಿತವಾಗಿರ್ತಕ್ಕಂತಹ ಒಂದು ಚೌಕಟ್ಟಿರ್ತದೆ. ಇದೇ ರೀತಿಯಾಗಿರ್ತಕ್ಕಂತಹ ದಿನಚರಿ ಇದ್ದಿರಬೇಕು, ಇದೇ ರೀತಿಯಾಗಿರ್ತಕ್ಕಂತಹ ಊಟೋಪಚಾರದ ವ್ಯವಸ್ಥೆ ಇದ್ದಿರಬೇಕು, ಇದೇ ರೀತಿಯಾಗಿರ್ತಕ್ಕಂತಹ ವಸ್ತ್ರ ವಿನ್ಯಾಸಗಳು ಇದ್ದಿರಬೇಕು, ಇದೇ ರೀತಿಯಾಗಿರ್ತಕ್ಕಂತಹ ಆಭೂಷಣವನ್ನು ಧಾರಣೆ ಮಾಡಿರಬೇಕು, ಇದೇ ರೀತಿಯಲ್ಲಿ ಇದೇ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಜಪವನ್ನು ಮಾಡಿರಬೇಕು. ಈ ರೀತಿಯಾಗಿರ್ತಕ್ಕಂತಹ ವಿಧಿ ನಿಯಮಗಳಿದೆ. ಆ ವಿಧಿ ನಿಯಮಕ್ಕನುಸಾರವಾಗಿ ಆ ಜಪವನ್ನು ಮಾಡ್ತಾ ಹೋಗುವಂಥದ್ದು.
ಆ ಜಪವನ್ನು ಅದೇ ನಿಯಮಕ್ಕನುಸಾರವಾಗಿ ಮಾಡ್ತಾ ಹೋದಾಗ ಅದಕ್ಕೆ 1 ಲಕ್ಷವೋ 2 ಲಕ್ಷವೋ 3 ಲಕ್ಷಕ್ಕೋ ಒಂದು ಸಿದ್ಧಿ ಎಂಬುದಾಗಿ ಹೇಳಿರ್ತಾರೆ. ಅಂದ್ರೆ ಅಷ್ಟು ಮಂತ್ರವನ್ನ ಅಷ್ಟು ಪ್ರಮಾಣದಲ್ಲಿ ಈ ನಿಯಮಿತ ಅವಧಿಯಲ್ಲಿ ಈ ನಿಯಮಿತ ವ್ಯವಸ್ಥೆಯಲ್ಲಿ ಆ ಮಂತ್ರವನ್ನ ನಾವು ನಿತ್ಯವೂ ಅನುಷ್ಠಾನವನ್ನು ಮಾಡಿದಾಗ ಅದು ಸಿದ್ಧವಾಗ್ತದೆ ಆ ಮನುಷ್ಯನಿಗೆ. ಆ ಜಪಾನುಷ್ಠಾನ ಮುಗಿದ ಮೇಲೆ ಅದಕ್ಕೆ ದಶಾಂಶವಾಗಿ ಇಂತಹ ದ್ರವ್ಯದಿಂದ ಹೀಗೆ ಹೋಮವನ್ನು ಮಾಡಬೇಕು ಎಂಬುದಾಗಿ ಹೇಳಿರ್ತಾರೆ. ಅಂತಹ ಮಂತ್ರದಿಂದ ಅಂತಹ ಒಂದು ದ್ರವ್ಯದಿಂದ ಅದೇ ರೀತಿಯ ಕ್ರಮದಲ್ಲಿ ಅದೇ ಸಂಖ್ಯೆಯಲ್ಲಿ ಹೋಮವನ್ನು ಮಾಡಿದಾಗ ಆ ಮಂತ್ರ ಹೇಳುವಂಥದ್ದು ಅವನಿಗೆ ಸಿದ್ಧವಾಗ್ತದೆ. ಸಿದ್ಧವಾದ ಮೇಲೆ ಆತ ಅದನ್ನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಅಂತಂದ್ರೆ ಯಾರಿಗೊಬ್ಬರಿಗೆ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳಾದ್ರೆ ಆ ಮಂತ್ರ ಜಪಾನುಷ್ಠಾನವನ್ನು ಅವನು ಆತ ಮಾಡ್ಕೊಂಡಿದ್ದಾನೆ. ಅದರ ಒಂದು ಸಿದ್ಧವಾಗಿರತಕ್ಕಂತಹ ಪರಿಣಾಮದಿಂದ ಇನ್ನೊಬ್ಬನಿಗೆ ಯಾವುದರ ಒಂದು ಅನುಕೂಲ ಪ್ರವೃತ್ತಿ ಆಗುವಂತಹ ಒಂದು ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಇವನಿಂದ ಸಾಧ್ಯವಾಗ್ತದೆ. ಏನೋ ಒಂದು ಮಂತ್ರಿಸ್ಕೊಳ್ಳೋದು ಅಥವಾ ಯಂತ್ರ ಮಾಡ್ಕೊಳ್ಳೋದು, ಇದನ್ನು ಮಾಡಿಕೊಟ್ಟಾಗ ಇದರ ಪ್ರಭಾವ ಹೇಳುವಂಥದ್ದು ಅವನ ಮೇಲೆ ಪರಿಣಾಮವನ್ನು ಬೀರ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗ ಈ ಸಿದ್ಧವಾದ ಮಾತ್ರಕ್ಕೆ ಅಲ್ಲಿಗೆ ಮುಗಿಲಿಲ್ಲ, ಅವನು ಬೇರೆಯವರಿಗೆ ಅದರ ಒಂದು ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದಾನೆ ಅಂತ ಹೇಳಾದ್ರೆ ನಿತ್ಯವೂ ಕೂಡ ಅವನು ಅದರ ಜಪಾನುಷ್ಠಾನವನ್ನು ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಆ ಸಿದ್ಧವಾದ ಮೇಲೆ ಅವನ ನಿತ್ಯಾನುಷ್ಠಾನ ಮತ್ತು ನಿತ್ಯದ ದಿನಚರ್ಯಗಳು ಕೂಡ ಇದೇ ರೀತಿಯ ಕ್ರಮದಲ್ಲಿ ಇರಬೇಕು ಅಂತ ಏನು ಹೇಳಿರ್ತಾರೆಯೋ ಅದೇ ರೀತಿಯ ಕ್ರಮದಲ್ಲಿದ್ದಾಗ ಮಾತ್ರ ಆತನಿಗೆ ಅದು ಸಿದ್ಧವಾಗಿ ಸಂಪನ್ನವಾಗಿ ಇರುವಂಥದ್ದು. ಇಲ್ಲ ಅಂತ ಹೇಳಾದ್ರೆ ಆ ಕ್ಷಣದಲ್ಲಿ ಸಿದ್ಧಿಯನ್ನು ಹೊಂದಿರುತ್ತದೆ, ಅದರ ಪ್ರಭಾವ ಹೇಳುವಂಥದ್ದು ಮುಗಿದ ಮೇಲೆ ಖಾಲಿ ಆಗಿಬಿಡ್ತದೆ. ಹೇಗೆ ಒಂದು ನಾವು ಕೊಡದಲ್ಲಿ ನೀರು ತಂದಿದ್ದೇವೆ ಹೇಳಾದ್ರೆ ಅದರಲ್ಲಿ ಪುನಃ ನಾವು ತುಂಬಿಸ್ತಾ ಇದ್ದರೆ ಈ ಕಡೆ ತೆಗೆದ ಹಾಗೆ ಖಾಲಿ ಆಗೋದಿಲ್ಲ. ಯಾಕಡೆ ನೀರು ಬರ್ತಾ ಇದೆ, ತುಂಬಿಸ್ತಾ ಇದ್ದೇವೆ ಪೈಪ್ ಹಾಕಿ ನಾವು ಅದನ್ನ ಇಲ್ಲ ಆ ಕಡೆಯಿಂದ ತುಂಬಿಸ್ತಾ ಇಲ್ಲ ಅಂದ್ರೆ ಈ ಕಡೆಯಿಂದ ತೆಗೆದ ಹಾಗೆ ಖಾಲಿ ಆಗ್ತದೆ, ಆಮೇಲೆ ಪೂರ್ತಿ ಖಾಲಿ ಆಗ್ತದೆ. ಹೇಗೋ ಅದೇ ರೀತಿಯಲ್ಲಿ ಈತ ಬೇರೆಯವರಿಗೆ ಅದರ ಅನುಕೂಲಕ್ಕೋಸ್ಕರ ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರ ಅದನ್ನ ಮಂತ್ರವನ್ನು ಬಳಸಿಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದಾಗ ಸಹಜವಾಗಿ ಆತನಲ್ಲಿ ಆ ಸಿದ್ಧಿ ಹೊಂದಿರತಕ್ಕಂತಹ ಪ್ರಭಾವ ಹೇಳುವಂಥದ್ದು ಪರಿಣಾಮವನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದನ್ನು ನಿತ್ಯವೂ ಕೂಡ ಜಾಗೃತ ಮಾಡಬೇಕು ಅಂತಂದ್ರೆ ನಿತ್ಯವೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಅನುಷ್ಠಾನದ ವ್ಯವಸ್ಥೆಯಲ್ಲಿ ಇಟ್ಟಿಟ್ಕೊಳ್ಬೇಕು. ಆದರೆ ಒಂದನ್ನು ನೆನಪಿಟ್ಟುಕೊಳ್ಬೇಕು, ಈ ಮಂತ್ರ ಹೇಳುವಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಸಿದ್ಧವಾಗಿರ್ತಕ್ಕಂತಹ ಸಿದ್ಧಿಯನ್ನು ಹೊಂದಿರತಕ್ಕಂತಹ ಒಂದು ಪ್ರಭಾವದಿಂದ ನಾವೇನು ಪರಿಣಾಮವನ್ನು ಅನುಭವಿಸ್ತೇವೆಯೋ ಇಹದಲ್ಲಿ ಮಾತ್ರ ಇದಕ್ಕೆ ಬೆಲೆ ಇರತಕ್ಕಂಥದ್ದು. ಪರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಮೋಕ್ಷ ಸಾಧನೆಗೋಸ್ಕರ ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಕೂಲವನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಹ ಜೀವನದಲ್ಲಿ ಆತನಿಗೆ ಏನೆಲ್ಲ ವೈಭವ ಬೇಕು, ಏನೆಲ್ಲ ಹೆಸರು ಬೇಕು, ಏನೆಲ್ಲ ಕೀರ್ತಿಗಳು ಬೇಕು ಅದೆಲ್ಲವನ್ನು ಕೊಡ್ಲಿಕ್ಕೆ ಆ ಮಂತ್ರಕ್ಕೆ ಸಾಮರ್ಥ್ಯವಿರುತ್ತದೆ. ಆ ರೀತಿಯಾಗಿರ್ತಕ್ಕಂತಹ ಅನುಷ್ಠಾನಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಮರ್ಥ್ಯ ಹೇಳುವಂಥದ್ದು ಖಂಡಿತವಾಗಿರುತ್ತದೆ. ಈ ಲೌಕಿಕ ಉಪಜೀವನದಲ್ಲಿ ಆತ ಅದರ ಪ್ರಭಾವದಿಂದ ಪರಿಣಾಮವನ್ನು ಅನುಭವಿಸಬಹುದು. ಸಂಪನ್ನವಾಗಿ ಸಂಪೂರ್ಣವಾಗಿ ಸಂತೋಷದಿಂದ ಸುಖ ಜೀವನವನ್ನು ಸಾಕಲಿಕ್ಕೆ ಆ ಮಂತ್ರ ಹೇಳುವಂಥದ್ದು ಸಹಕಾರ್ಯವನ್ನು ಮಾಡ್ತದೆ. ಆದರೆ ಒಂದನ್ನು ನೆನಪಿಟ್ಕೊಳ್ಬೇಕು, ಯಾವ ಮನುಷ್ಯನಿಗೆ ಒಂದು ಸಿದ್ಧಿ ಈ ರೀತಿಯಾಗಿರ್ತಕ್ಕಂತಹ ಆ ಮಂತ್ರಗಳು ಸಿದ್ಧವಾಗ್ತದೆಯೋ ಆತನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತಿ ಆಗಿರೋದಿಲ್ವೋ ಆತನ ಮನಸ್ಸಿನಲ್ಲಿ ಸ್ವಾರ್ಥ, ಅಹಂಕಾರ, ಮೋಹ ಇತ್ಯಾದಿಗಳು ದಂಭೋ ದರ್ಪೋತಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಎಂಬುದಾಗಿ ಹೇಳ್ತಾರೆಯೋ ಈ ಸ್ವಭಾವಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಯಾಕೆಂತಂದ್ರೆ ಅವನು ಏನೋ ಒಂದು ಮಾಡಿಕೊಟ್ಟ ತಕ್ಷಣ ಅವರಿಗೆ ಪರಿಣಾಮ ಆಗ್ತದೆ. ನಾನು ಮಾಡಿಕೊಟ್ಟಿದ್ದಕ್ಕಾಯ್ತು ನೋಡು, ನಾನು ಮಾಡಿಕೊಟ್ರೆ ಹೀಗೆ ಆಗ್ತದೆ, ನಾನು ಮಾಡಿದ್ರೆ ಹಾಗೆ ಆಗ್ತದೆ ಹೇಳುವಂತಹ ಒಂದು ಆತನಲ್ಲಿ ಅಹಂಕಾರ ಹೇಳುವಂಥದ್ದು ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆ. ಯಾವಾಗ ಈ ರೀತಿಯಾಗಿರ್ತಕ್ಕಂತಹ ಬೆಳೀಲಿಕ್ಕೆ ಪ್ರಾರಂಭವಾಗ್ತದೆಯೋ ನಿಧಾನಕ್ಕೆ ಮಂತ್ರ ಸಾಮರ್ಥ್ಯ ಹೇಳುವಂಥದ್ದು ಕುಂತಾ ಬರ್ತದೆ. ಅಷ್ಟೇ ಅಲ್ಲದೆ ದೇಹ ಜೀರ್ಣವಾದ ಮೇಲೆ ಅಂಗಂ ಗಲಿತಂ ಫಲಿತಂ ಮುಂಡಂ, ಶರೀರ ಯಾವ ರೀತಿಯಾಗಿ ಜೀರ್ಣ ಸಹಜ ಆಗ್ಲೇಬೇಕಲ್ಲ. ದಿನ ಕಳೆದಂತೆ ಈ ಶರೀರಕ್ಕೆ ಸಾಮರ್ಥ್ಯ ಹೇಳುವಂಥದ್ದು ಕಡಿಮೆ ಆಗ್ತದೆ ಹೊರತಾಗಿ ಹೆಚ್ಚಾಗ್ತಾ ಹೋಗೋದಿಲ್ಲ. ಹೇಗೋ ಅದೇ ರೀತಿಯಲ್ಲಿ ಶರೀರ ಸಾಮರ್ಥ್ಯ ಕಡಿಮೆ ಆಗ್ತಾ ಬಂದ ಹಾಗೆ ಆತನಿಗೆ ಮೊದಲಿನ ಪ್ರಮಾಣದಲ್ಲಿ ಅದೇ ರೀತಿಯಾಗಿರ್ತಕ್ಕಂತಹ ಅನುಷ್ಠಾನವನ್ನ ನಿತ್ಯವೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಮಟ್ಟದಲ್ಲಿ ಆತನಿಗೆ ಹೆಸರು, ಕೀರ್ತಿ ಇತ್ಯಾದಿಗಳು ಬಂದಾಗಲೂ ಕೂಡ ಅದರ ಒಂದು ಕೆಲಸದ ವೈಖರಿಯಲ್ಲಿ ಈತನಿಗೆ ಇದನ್ನು ಮಾಡಲಿಕ್ಕೆ ಸಮಯವೂ ಕೂಡ ಇರೋದಿಲ್ಲ. ಯಾಕಂತಂದ್ರೆ ಲೌಕಿಕ ಜೀವನದಲ್ಲಿ ಸಾಕಷ್ಟು ಬೆಳೆದಿರ್ತಾನೆ. ಆವಾಗ ಏನಾಗ್ತದೆ ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆ ಹೇಳುವಂಥದ್ದು ಕುಂಠಿತವಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಆವಾಗ ಸಹಜವಾಗಿ ಅದರ ಒಂದು ಸಾಮರ್ಥ್ಯ ಹೇಳುವಂಥದ್ದು ಕಡಿಮೆ ಆಗ್ತದೆ. ಆಮೇಲೆ ಕೊನೆಯಲ್ಲಿ ಅವನನ್ನೇ ತಿನ್ನಲಿಕ್ಕೆ ಅದು ಪ್ರಾರಂಭ ಮಾಡ್ತದೆ. ಅದರ ಪ್ರಭಾವ ಅದರ ಪರಿಣಾಮದಿಂದ ಅವನಿಗೆ ಅದರ ಒಂದು ದುಷ್ಪರಿಣಾಮ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಒಂದು ಉದಾಹರಣಾರ್ಥವಾಗಿ ಹೇಳಬೇಕು ಅಂತಂದ್ರೆ, ಒಮ್ಮೆ ಒಂದು ಕಡೆ 3 ಜನ ಸಹಪಾಠಿಗಳಿದ್ರು. 3 ಜನ ಸಹಪಾಠಿಗಳು ಸಹ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಂಥವ್ರು, ಒಂದೇ ರೀತಿಯಾಗಿರ್ತಕ್ಕಂತಹ ಶಾಸ್ತ್ರಾಧ್ಯಯನವನ್ನು ಮಾಡಿರ್ತಕ್ಕಂಥದ್ದು, ಒಂದೇ ರೀತಿಯಾಗಿರ್ತಕ್ಕಂತಹ ಒಂದು ಬುದ್ಧಿ ಹೇಳುವಂಥದ್ದು ಇರತಕ್ಕಂಥದ್ದು, ಅಂದ್ರೆ ಓದಲಿಕ್ಕೆ ಅಷ್ಟೇ ಸಾಮರ್ಥ್ಯ ಇದ್ದಂಥವ್ರು 3 ಮಂದಿ ಕೂಡ. 3 ಮಂದಿಯು ಸಮಾನವಾಗಿರ್ತಕ್ಕಂತಹ ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಾರೆ,
ಸಮಾನವಾಗಿರತಕ್ಕಂತಹ ಶಾಸ್ತ್ರಾಧ್ಯಯನದಲ್ಲಿ ವಾಕ್ಯಾರ್ಥಗಳಲ್ಲಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸಮಾನವಾಗಿರತಕ್ಕಂತಹ ಒಂದು ಬುದ್ಧಿವಂತಿಕೆಯಲ್ಲೂ ಕೂಡ 3 ಮಂದಿ ಇದ್ದಂಥವ್ರು. ಅಧ್ಯಯನ ಮುಗಿತು. ಅಧ್ಯಯನ ಮುಗಿದ ಮೇಲೆ ಲೌಕಿಕ ಜೀವನದ ವ್ಯವಸ್ಥೆಗೋಸ್ಕರ ಆಸ್ಕೊಳ್ಳಿಕ್ಕೆ ಇದು ಮಾಡಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ವಾಮಾಚಾರ ವ್ಯವಸ್ಥೆಯಲ್ಲಿ ಇದನ್ನ ಬಳಸ್ಕೊಳ್ಳಿಕ್ಕೆ, ಅಂದ್ರೆ ಅರ್ಥಾತ್ ವಾಮಾಚಾರ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಸಿದ್ಧ ಸಾಧ್ಯ ಮಂತ್ರವನ್ನು ಹುಡುಕಿ ಅದರ ಅನುಷ್ಠಾನವನ್ನು ಮಾಡಿ ಅದರ ಒಂದು ಸಾಮರ್ಥ್ಯದಿಂದ ತಾನು ಲೌಕಿಕ ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಅದನ್ನ ಆ ಕಡೆ ಮುಖ ಮಾಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಸಂಪೂರ್ಣವಾಗಿ ನನಗೆ ಏನು ಇರಲಿ ಏನು ಇರಲಾರದೆ ಹೋಗ್ಲಿ ಬೇಕಾದ್ದು ಆಗಲಿ ನಾನು ಸಾತ್ವಿಕ ಮಾರ್ಗದಲ್ಲಿ ಅರ್ಥಾತ್ ನಿತ್ಯಾನುಷ್ಠಾನ ವ್ಯವಸ್ಥೆಯಲ್ಲಿ ಹೇಗೆ ಸಿದ್ಧದ 2ನೇ ಪ್ರಕಾರವನ್ನು ಹೇಳಿದಾರೋ ಅದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಬದುಕ್ತೇನೆ ಹೇಳುವಂಥದ್ದು ನಿಶ್ಚಲವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಮಾಡಿರ್ತಾನೆ. 3ನೇ ವ್ಯಕ್ತಿ ಆತನಿಗೆ ಮನಸ್ಸಿನಲ್ಲಿ ಒಂಥರ ಗೊಂದಲ ಇರ್ತದೆ, ಆ ಕಡೆ ಹೋಗ್ಲಿಕ್ಕೆ ಮನಸ್ಸಿರೋದಿಲ್ಲ, ಈ ಕಡೆ ಬಂದ್ರೆ ಆಗ್ತದೆಯೇನೋ ಹೇಳುವಂಥ ಡೌಟ್ ಇರ್ತದೆ, ಆದರೂ ಕೂಡ ಸಾತ್ವಿಕ ಮಾರ್ಗದಲ್ಲಿ ಅನುಷ್ಠಾನವನ್ನು ನಿತ್ಯವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ರೀತಿಯಾಗಿ ಮಾಡ್ತಾ ಕೆಲವೊಂದಷ್ಟು ವರ್ಷಗಳು ಕಳೀತದೆ. ಕೆಲವೊಂದಷ್ಟು ವರ್ಷ ಕಳೆದ್ಮೇಲೆ ಆ ವಾಮ ಪ್ರವೃತ್ತಿಯಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಇದ್ದಾನೆ, ಅದ್ಭುತವಾಗಿ ಲೌಕಿಕದಲ್ಲಿ ಬೆಳಿತಾನೆ, ಸಾಕಷ್ಟು ಹೆಸರನ್ನು ಮಾಡ್ತಾನೆ, ಕೀರ್ತಿಯನ್ನು ಮಾಡ್ತಾನೆ, ದುಡ್ಡನ್ನು ಮಾಡ್ತಾನೆ, ವಸ್ತು ವಾಹನ ಐಶ್ವರ್ಯ ಬೇಕಾದ್ದು ಸೇವಕರು ಎಲ್ಲದೂ ಕೂಡ ಆತನಲ್ಲಿ ಸಂಪನ್ನವಾಗಿರುತ್ತದೆ. ಆದರೆ ಇನ್ನಿಬ್ಬರಿದ್ದವರು ಮಾತ್ರ ತುಂಬ ಕಡು ಬಡತನದಲ್ಲೇ ಇದ್ದಿರ್ತಾರೆ, ಏನು ಇದ್ದಿರೋದಿಲ್ಲ. ಆವತ್ತಿನ ಊಟಕ್ಕೆ ಆವತ್ತು ಹುಡುಕ್ಬೇಕು, ಆವತ್ತಿನ ವ್ಯವಸ್ಥೆಗೆ ಆವತ್ತು ಇದು ಮಾಡಬೇಕು. ಆದರೆ ಮೊದಲನೇ ವ್ಯಕ್ತಿ ನಿಶ್ಚಲವಾಗಿ ಗಟ್ಟಿಯಾಗಿ ಅದನ್ನು ಹಿಡ್ಕೊಂಡಿರ್ತಾನೆ. 2ನೇ ವ್ಯಕ್ತಿಗೆ ಮನಸ್ಸಲ್ಲಿ ಸಂಶಯ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಏನು ಬರಲಿಕ್ಕೆ ಪ್ರಾರಂಭವಾಗ್ತದೆ? ನಾನು ಇಷ್ಟು ವರ್ಷದಿಂದ ಅನುಷ್ಠಾನವನ್ನು ಮಾಡ್ತಾ ಇದ್ದೇನೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಿದ್ಧ ಆದಂತಹ ಯಾವುದೇ ಲಕ್ಷಣಗಳು ಕೂಡ ನನ್ನಲ್ಲಿ ಕಾಣಲಿಲ್ಲ. ಹಾಗಂತ ಹೇಳಿ ಅನುಷ್ಠಾನ ನಿತ್ಯ ಮಾಡ್ತಾ ಇದ್ದೇನೆ, ಈ ಕಷ್ಟದ ಜೀವನವೂ ಕೂಡ ಮುಗಿಲೇ ಇಲ್ಲ. ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾಗಿ ನಾನು ಇದು ಮಾಡಬೇಕು? ಇದರದ್ದು ವಾಸ್ತವಿಕತೆಯಲ್ಲಿ ಹೌದೋ ಅಲ್ವೋ? ಈಗ ಮೊದಲನೇ ವ್ಯಕ್ತಿ ಇರತಕ್ಕಂತಹ ನಮ್ಮ ಸ್ನೇಹಿತ ಇದ್ದನು ಹಾಗೆ ಇದ್ದಾನೆ, 2ನೇ ಇರತಕ್ಕಂತಹ ಸ್ನೇಹಿತ ಇದ್ದನು ತುಂಬಾ ಲೌಕಿಕವಾಗಿ ಅತ್ಯದ್ಭುತವಾಗಿ ಬೆಳೆದಿದ್ದಾನೆ. ಅವನಿಗೆ ಏನೇನೋ ಯಾರೋ ಎದುರುಗಡೆ ಬಂದು ಕುಂತು ಅವನಿಗೆಲ್ಲ ಗೊತ್ತಾಗ್ತದಂತೆ, ಯಾರೋ ಅವನ ಕಿವಿಯಲ್ಲಿ ಬಂದು ಹೇಳ್ತಾಳಂತೆ, ಎಲ್ಲೋ ನಡೀತಾ ಇರ್ತಕ್ಕಂತಹ ಸಮಾಚಾರಗಳು ಅವನಿಗೆ ಗೊತ್ತಾಗ್ತದಂತೆ, ಯಾವ್ಯಾವುದೋ ಒಂದು ಮಂತ್ರದಿಂದ ಮಾಡಿಕೊಟ್ಟ ಅಂತಂದ್ರೆ ಆ ಕೆಲಸ ಆಗ್ತದಂತೆ, ಅಂತಹ ಒಂದು ಸಾಮರ್ಥ್ಯವನ್ನು ದಿವ್ಯ ಸಾಮರ್ಥ್ಯವನ್ನು ಹೊಂದ್ಬಿಟ್ಟಿದ್ದಾನೆ ಆತ. ಅದು ನಾನು ಮಾತ್ರ ಹೀಗೆ ಇದ್ದೇನೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಈ ಮೊದಲನೇ ವ್ಯಕ್ತಿ ಹತ್ರ ಬಂದು ಹೇಳ್ತಾನೆ, ಸ್ನೇಹಿತನ ಹತ್ರ ಬಂದು ಹೇಳ್ತಾನೆ, ನೋಡು ನೀನು ಏನು ಬೇಕಾದರೂ ಮಾಡು, ನಾನಂತೂ ಅವನ ಹತ್ರ ಹೋಗ್ತೇನೆ, ನೀನು ಯಾವ ಮಂತ್ರವನ್ನು ಹೇಗೆ ಮಾಡ್ತಾ ಇದ್ದಿ ಹೇಳೋದನ್ನು ತಿಳ್ಕೊಂಡು ನಾನು ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಕೇಳ್ತಾನೆ. ಆಮೇಲೆ ಇವನು ಗಟ್ಟಿಯಾಗಿ ತನ್ನ ನಿರ್ಣಯ ಗಟ್ಟಿಯಾಗಿದೆ, ನಾನು ಅದಕ್ಕೆ ಹೋಗೋದಿಲ್ಲ ಹೇಳುವಂತ ನಿರ್ಣಯ ಗಟ್ಟಿಯಾಗಿರುತ್ತೆ, ಅದೇ ಮಾರ್ಗದಲ್ಲಿ ಅವನು ಹಾಗೆ ಇದ್ದಿರ್ತಾನೆ. ಇವನು ಮಧ್ಯದಲ್ಲಿರ್ತಕ್ಕಂತಹ ಸ್ನೇಹಿತ ಏನ್ ಮಾಡ್ತಾನೆ, ಆ ವಾಮ ಮಾರ್ಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ಸ್ನೇಹಿತ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ, ನೋಡಪ್ಪ ನನಗಂತೂ ಇಷ್ಟು ವರ್ಷದಿಂದ ಅನುಷ್ಠಾನ ಮಾಡಿ ಸಾಕಾಗಿದೆ, ಏನು ಉಪಯೋಗ ಆಗಿಲ್ಲ, ದಿನ ಕಳೆದ್ರೆ ಊಟಕ್ಕೆ ಗತಿಯಿಲ್ಲದೆ ಹೋದಂತಹ ಪರಿಸ್ಥಿತಿ ಬರ್ತಾ ಇದೆ, ನೀನು ನೋಡಿದ್ರೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವೈಭವೋಪೇತ ಜೀವನವನ್ನು ಅನುಭವಿಸ್ತಾ ಇದ್ದಿ, ಹಾಗಾಗಿ ನೀನ್ ಏನು ಮಾಡಿದ್ಯೋ ಅದನ್ನು ನನಗೆ ಹೇಳ್ಕೊಡು, ನಾನು ಅದನ್ನೇ ಮಾಡ್ತೇನೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನಿನಗೆ ನಾನು ಮುಂಚೆನೆ ಹೇಳಿದ್ದೆ, ಅವನ ಮನಸ್ಸು ಮಾತು ಕೇಳ್ಕೊಂಡು ನೀನು ಅಲ್ಲಿ ಹೋಗಿ ಏನೂ ಆಗೋದಿಲ್ಲ, ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ತನ್ನ ಹತ್ರ ಬಾ, ನಾನು ನೀನು ಸೇರ್ ಮಾಡುವ ಅಂತ ಹೇಳಿದ್ದೆ, ನೀನು ಕೇಳಲಿಲ್ಲ. ಇವಾಗಾರು ಬಂದೆಲ್ಲ ಆಗ್ಲಿ ಒಳ್ಳೇದಾಗ್ಲಿ, ನಾನು ನಿನಗೆ ಹೇಳ್ಕೊಡ್ತೇನೆ, ಏನು ಚಿಂತೆ ಮಾಡುವಂತಹದ್ದು ಬೇಡ, 24 ತಾಸಿನಲ್ಲಿ ನಿನಗೆ ಸಿದ್ಧಿ ಆಗ್ಬಿಡ್ತದೆ, 48 ತಾಸಿನಲ್ಲಿ ನಿನಗೆ ಎದುರುಗಡೆ ಇದ್ದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಹೇಳುವಂಥದ್ದು ತಿಳಿಲಿಕ್ಕೆ ಪ್ರಾರಂಭವಾಗ್ಬಿಡ್ತದೆ. ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆಯನ್ನು ಹೇಳ್ಕೊಡ್ತೇನೆ, ನಾನು ಹೇಳಿದಂತಹ ರೀತಿಯಲ್ಲಿ ನೀನು ಸಾಧನೆ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಸರಿ ಅಂತ ಹೇಳಿ ಒಂದು ಸೂಕ್ತವಾಗಿರ್ತಕ್ಕಂತಹ ಸಮಯದಲ್ಲಿ ಸೂಕ್ತವಾಗಿರ್ತಕ್ಕಂತಹ ಮುಹೂರ್ತದಲ್ಲಿ ಆತನಿಗೆ ಆ ಮಂತ್ರವನ್ನು ಉಪದೇಶವನ್ನು ಕೊಡ್ತಾನೆ. ಉಪದೇಶವನ್ನು ಕೊಟ್ಟು ಇದನ್ನ ಸ್ಮಶಾನದಲ್ಲಿ ಕುಳಿತು ಇಂತಹ ಸಮಯದಲ್ಲಿ ಈ ರೀತಿಯಲ್ಲಿ ಈ ಪ್ರಮಾಣದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಧಿ ನಿಯಮಗಳನ್ನ ಅನುಸರಿಸಿ ಅನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಅವನಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾನೆ. ಮಾರ್ಗದರ್ಶನ ಮಾಡಿದ ತಕ್ಷಣ ಆಯಿತು ಅಂತ ಹೇಳ್ತಾನೆ. ಇವನು ಸ್ಮಶಾನಕ್ಕೆ ಹೋಗಿ ಕುತ್ಕೊಳ್ತಾನೆ. ಅನುಷ್ಠಾನವನ್ನು ಮಿತ್ರ ಯಾವ ರೀತಿಯಾಗಿ ಹೇಳಿದಾನೆಯೋ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಮಂತ್ರವನ್ನ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಇವನು ಮನಸ್ಸಿನಲ್ಲಿ ಒಂದು ದೃಢವಾದಂಥ ಒಂದು ಸಂಕಲ್ಪ ಏನಿರ್ತದೆ ಅಂತಂದ್ರೆ, ತಾನು ಭಗವಂತನನ್ನ ಕಾಣಬೇಕು ಹೇಳುವಂತ ನನಗೆ ಸಿದ್ಧಿ ಹತ್ರ ಆಗ್ಲಿಲ್ಲ, ಸಿದ್ಧಿ ಆಗ್ಬೇಕಾದ್ರೆ ಆ ಮಂತ್ರದಿಂದ ಪ್ರಭಾವದಿಂದ ಸಿದ್ಧಿ ಆಗಿರ್ತಕ್ಕಂಥ ವ್ಯವಸ್ಥೆ ಏನಿದೆಯೋ ಆ ಭಗವಂತ ನನ್ನ ಕಣ್ಣಿಗೆ ಸಾಕ್ಷಾತ್ಕಾರ ಕಾಣಬೇಕು ಹೇಳುವಂಥದ್ದು ಮನಸ್ಸಿನಲ್ಲಿ ಒಂದು ಯೋಚನೆ ಇದ್ದಿರ್ತದೆ. ಸರಿ ಆಯ್ತು, ಸ್ಮಶಾನದಲ್ಲೂ ಕೂತ್ಕೊಳ್ತಾನೆ, ಮಂತ್ರ ಜಪಾನುಷ್ಠಾನವನ್ನ ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿ 24 ತಾಸು ಕಳಿತು ಅಶರೀರವಾಣಿ ಹೇಳುವಂಥದ್ದು ಕಿವಿಗೆ ಕೇಳಲಿಕ್ಕೆ ಪ್ರಾರಂಭವಾಗ್ತದೆ. ಹೇ ಭಕ್ತ, ನೀನು ಜಪವನ್ನು ಮಾಡ್ತಾ ಇದ್ದೀನಿ, ಏನನ್ನು ಬಯಸ್ತಾ ಇದ್ದಿ ಹೇಳೋದನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ಅಶರೀರವಾಣಿ ಒಂದು ಕೇಳಿಸ್ತದೆ. ಮಿತ್ರ ಹೇಳಿದ್ದ, ಅಶರೀರವಾಣಿ ಈ ರೀತಿಯಾಗಿ ಕೇಳಿಸ್ತದೆ, ಕೇಳಿಸಿದ ಮೇಲೆ ನಿನ್ಗೇನು ಬೇಕು ಅದನ್ನು ನೀನು ಕೇಳ್ಕೊಳ್ಬೇಕು ಅಂತ ಹೇಳಿದ್ದ ಆತ. ಆಯ್ತು ಅಂತ ಹೇಳ್ಕೊಂಡು ಇವನೇನು ಹೇಳ್ತಾನೆ, ಅಶರೀರವಾಣಿ ಕೇಳಿತು,
ಕಣ್ಣಿ ಬಿಟ್ಟು ನೋಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ, ಎಲ್ಲಿ ನೋಡಿದ್ರು ಏನು ಕಾಣಿಸ್ತಾ ಇಲ್ಲ, ಅದ್ರ ಅಶರೀರವಾಣಿ ಮಾತ್ರ ಕೇಳಿಸ್ತಾ ಉಂಟು. ಇವನು ಪ್ರಾರ್ಥನೆ ಮಾಡ್ತಾನೆ, ಹೇ ಭಗವಂತ, ನಾನು ನಿನ್ನ ಕುರಿತು ಅನುಷ್ಠಾನವನ್ನು ಮಾಡಿದ್ದೇನೆ, ಇಷ್ಟು ವರ್ಷದಿಂದ ಸಾಕಷ್ಟು ಅನುಷ್ಠಾನವನ್ನು ಮಾಡಿದ್ದೇನೆ, ಆದರೆ ಈಗ ನನ್ನ ಮೇಲೆ ಕರುಣೆ ಇಟ್ಟು ನೀನು ಬಂದಿದೀಯಾ, ಈಗ ನಿನಗೆ ಏನು ಬೇಕು ಹೇಳುವಂಥದ್ದನ್ನು ಕೂಡ ಕೇಳ್ತಾ ಇದ್ದೀಯಾ. ನನಗೆ ಮೊದಲಿಗೆ ನಾನು ಏನು ಬೇಕು ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸುವ ಮೊದಲಿಗೆ ನನಗೆ ನಿನ್ನ ದರ್ಶನ ಆಗಬೇಕು ಅಂತೇಳಿ ಕೇಳ್ತಾನೆ. ಅವಾಗ ಅಶರೀರವಾಣಿ ಬಂದಂತಹ ಒಂದು ಶಕ್ತಿ ಹೇಳ್ತದೆ ಅವನಿಗೆ, ನಿನ್ನ ಎದುರುಗಡೆ ಬರುವಂತ ಸಾಮರ್ಥ್ಯ ನನಗಿಲ್ಲ, ಇಷ್ಟು ವರ್ಷದ ನಿನ್ನ ಅನುಷ್ಠಾನ ಏನಿದೆಯೋ ಆ ಅನುಷ್ಠಾನದ ಪ್ರಭಾವದ ಸಾಮರ್ಥ್ಯದಿಂದ ನಿನ್ನ ಮುಂದೆ ಬಂದು ಕುತ್ಕೊಳ್ಳುವಂತ ಸಾಮರ್ಥ್ಯ ನನಗಿಲ್ಲ, ನಿನ್ನ ಮುಂದೆ ನಾನು ದರ್ಶನ ಕೊಟ್ಟೆ ಅಂತ ಹೇಳಾದ್ರೆ, ನಿನ್ನ ಕಣ್ಣಿಗೆ ನೇರವಾಗಿ ನಾನು ಕಂಡೆ ಅಂತ ಹೇಳಾದ್ರೆ ನಾನು ಸುಟ್ಟು ಭಸ್ಮವಾಗಿ ಬಿಡುತ್ತೇನೆ ಅಂತ ಹೇಳ್ತದೆ. ಇವನಿಗೆ ಒಂದೇ ಸಲ ಶಾಕ್ ಆಗ್ಬಿಡ್ತದೆ. ಯಾಕೆಂತಂದ್ರೆ ತಾನು ಸಿದ್ಧವಾಗಿದೆ ಕರೆ, ಇವನಿಗೆ ಅಶರೀರವಾಣಿ ಕೇಳಿಸಿದೆ ಕರೆ, ನಿನಗೇನು ಬೇಕು ಅದನ್ನು ಕೊಡ್ತೇನೆ ಅಂತ ಹೇಳ್ತಿದೆ ಕರೆ, ಅದೆಲ್ಲದೂ ಸತ್ಯ. ಆದರೆ ತನ್ನ ಎದುರಿಗೂ ಬಂದು ನಿಂತ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲದಂತಹ ಶಕ್ತಿ ನನಗೇನು ಕೊಡೋದುಂಟು? ವಿಚಾರವನ್ನು ಮಾಡ್ತಾನೆ, ಎದ್ದು ಬಂದ್ಬಿಡ್ತಾನೆ, ನನಗೇನು ಬೇಡ ಅಂತೇಳಿ. ಬಂದು ಮೊದಲನೇ ಮಿತ್ರನ ಹತ್ರ ಹೇಳ್ತಾನೆ, ಈ ರೀತಿಯಾಗಿರತಕ್ಕಂಥ ಅನುಭವ ಆಯಿತು ಅಂತೇಳಿ. ಆವಾಗ ಆ ಮಿತ್ರ ಹೇಳ್ತಾನೆ, ಯಾವತ್ತೂ ಹಾಗೇನೆ ಲೌಕಿಕ ಜೀವನದ ಸುಖೋಪಭೋಗಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂತಹ ಅನುಷ್ಠಾನದ ವ್ಯವಸ್ಥೆಗಳು ಆ ಕ್ರಮದಲ್ಲಿ ಆ ಸಮಯದಲ್ಲಿ ನಮಗೆ ಒಂದು ಪ್ರಭಾವವನ್ನು ಅಥವಾ ಪರಿಣಾಮವನ್ನು ತೋರಿಸ್ತದೆ. ಆದರೆ ನಮ್ಮಲ್ಲಾಗಿರ್ತಕ್ಕಂತಹ ಸಿದ್ಧಿಯನ್ನು ತೋರಿಸ್ತದೆ, ನಮ್ಮಲ್ಲಿ ಬಂದಿರತಕ್ಕಂಥ ಸಾಮರ್ಥ್ಯವನ್ನು ತೋರಿಸ್ತದೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಅನುಷ್ಠಾನವನ್ನು ಸಾತ್ವಿಕ ಮಾರ್ಗದಲ್ಲಿ ಅನುಷ್ಠಾನವನ್ನು ಮಾಡಿದಾಗ ನಮ್ಮಲ್ಲಿ ಏನಿದೆ ಹೇಳುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಆ ಭಗವಂತನಿಗೆ ಮಾತ್ರ ಗೊತ್ತಿರ್ತದೆ, ಆ ಸದ್ಗುರುವಿಗೆ ಮಾತ್ರ ಗೊತ್ತಿರ್ತದೆ, ಹೊರತುಪಡಿಸಿ ಮತ್ತೆ ಯಾರಿಗೂ ಕೂಡ ನಮ್ಮ ಏನು ಸಾಮರ್ಥ್ಯ ಇದೆ ಹೇಳುವಂಥದ್ದು ಗೊತ್ತಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅವಾವ ಸಮಯಕ್ಕನುಸಾರವಾಗಿ ಅದರ ಪ್ರಭಾವ ಮತ್ತು ಪರಿಣಾಮ ಹೇಳುವಂಥದ್ದು ಕೊಡ್ತದೆ ಎಂಬುದಾಗಿ ಹೇಳ್ತಾರೆ. ಇದು ಹೀಗೆ ಮತ್ತೊಂದು 4 ವರ್ಷಗಳು ಕಳೆದವು. 4 ವರ್ಷಗಳ ಕಳೆದ ಮೇಲೆ ಆ ವಾಮಾಚಾರ ಪ್ರವೃತ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂತಹ ಏನು ವ್ಯಕ್ತಿ ಇದ್ನೋ ಅವನ ಶರೀರವು ಕೂಡ ತುಂಬಾ ಜೀರ್ಣವಾಗಲಿಕ್ಕೆ ಪ್ರಾರಂಭವಾದವು. ಅವನಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳು ಬರ್ಲಿಕ್ಕೆ ಪ್ರಾರಂಭವಾದವು, ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಉಲ್ಬಣಿಸ್ಲಿಕ್ಕೆ ಸಾಧ್ಯ ಆದವು, ಅನೇಕ ರೀತಿಯಾಗಿರ್ತಕ್ಕಂತಹ ವೈಯಕ್ತಿಕ ಜೀವನದ ವ್ಯವಸ್ಥೆಯಲ್ಲಿ ತೊಂದರೆಗಳಾಗಲಿಕ್ಕೆ ಪ್ರಾರಂಭವಾದವು, ಅವನ ಮನೆಯಲ್ಲಿ ದುರ್ಮರಣವಾಗಲಿಕ್ಕೆ ಪ್ರಾರಂಭವಾದವು. ಈ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಭಾವ ಆಳುವಂಥದ್ದು ಬೀರ್ಲಿಕ್ಕೆ ಪ್ರಾರಂಭವಾಯಿತು. ಆದರೆ ಸಾತ್ವಿಕ ಮಾರ್ಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ ಇವರಿಬ್ಬರು ಕೂಡ ಸಶಕ್ತವಾಗಿ ಸದೃಢವಾಗಿ ಉಳಿದ್ರು. ಅಷ್ಟೇ ಅಲ್ಲದೆ ಕ್ರಮೇಣ ನಿಧಾನವಾಗಿ ಇವರು ಕೂಡ ಆರ್ಥಿಕವಾಗಿ ಲೌಕಿಕ ವ್ಯವಸ್ಥೆಯಲ್ಲಿ ಉನ್ನತವಾಗಿರತಕ್ಕಂತಹ ಒಂದು ವ್ಯವಸ್ಥೆಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಅರ್ಥಾತ್ ಯಾವಾಗಲೂ ಹಾಗೆ ನಮ್ಮಲ್ಲಿ ಸೋಪಾನ ಅಂತ ಹೇಳ್ತಾರೆ. ಸೋಪಾನ ಅಂತಂದ್ರೆ ಮೆಟ್ಟಿಲು ಅಂತ ಅರ್ಥ. ಒಂದೇ ಮೆಟ್ಟಿಲನ್ನು ನಾವು ಏರ್ತಾ ಹೋದ್ರೆ ಅಟ್ಟಕ್ಕೆ ಹೋಗೋದು ಈಸಿ, ಅಟ್ಟಕ್ಕೆ ಹೋಗ್ಬೇಕಾದ್ರೂ ನಾವು ಬೀಳ್ತೇವೆ ಹೇಳುವಂಥ ಭಯ ಇದ್ದಿರೋದಿಲ್ಲ. ಆದ್ರೆ ಒಂದೇ ಸಲ ನೆಗೆದು ಹಾರ್ಲಿಕ್ಕೆ ಹೋದ್ರೆ ಹಾರಿದಾಗ ಒಂದು ಸಲ ನಮ್ಮ ಗುರಿಯಲ್ಲಿ ಕೈ ಸಿಗ್ಬೋದು ಏನೋ ಒಂದು ವಸ್ತು, ಆದರೆ ಎರಡನೇ ಸಲ ಹಾರಿದಾಗ ಕಾಲು ತಪ್ಪು ಅಂತಂದ್ರೆ ನಾವು ಇದ್ದ ಸ್ಟೇಜ್ಗಿಂತ ಕೆಳಗಡೆ ಬೀಳ್ತೇವೆ ಬಿಟ್ರೆ ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಸಿದ್ಧ ಸಾಧ್ಯ ಅರಿಮಿತ್ರ ಹೇಳುವಂತಹ ವ್ಯವಸ್ಥೆಗಳೇನಿದೆಯೋ ಈ ರೀತಿಯ ಕ್ರಮದಲ್ಲಿ ನಾವು ತಿಳ್ಕೊಂಡು ಏನು ಜಪಾನುಷ್ಠಾನವನ್ನು ಮಾಡುವಂತಹ ವ್ಯವಸ್ಥೆಯನ್ನು ವಿಧಿ ನಿಯಮವನ್ನು ಹೇಳಿದಾರಿಯೋ ಈ ರೀತಿಯಾಗಿರ್ತಕ್ಕಂಥ ಅಂದ್ರೆ 1 ಲಕ್ಷ ಜಪೋ 2 ಲಕ್ಷ ಜಪೋ 3 ಲಕ್ಷ ಜಪೋ ಮಾಡ್ಕೊಂಡು ಇದನ್ನು ಸಿದ್ಧಿ ಹೊಂದುವಂತಹ ಒಂದು ವ್ಯವಸ್ಥೆಯನ್ನು ಹೇಳಿದಾರಿಯೋ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಸಾಧನೆ ಮಾಡುವಂಥದ್ದು ಅಷ್ಟೊಂದು ಶ್ರೇಷ್ಠತಮವಾಗಿರ್ತಕ್ಕಂಥದ್ದು ಅಲ್ಲ ಎಂಬುದಾಗಿ ಹೇಳ್ತಾರೆ. ಇವತ್ತಿನ ದಿನದಲ್ಲಿ ಅನೇಕ ಜನರು ಇದನ್ನೇ ಬಯಸ್ತಾ ಇರ್ತಾರೆ. ನಾವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಅಥವಾ ಎಲ್ಲೋ ಯಾರೋ ಒಬ್ಬ ವ್ಯಕ್ತಿ ಹತ್ರ ಹೋದಾಗ ಕೇಳ್ದಾಗಿದ್ದಿರ್ಬೋದು, ಅಥವಾ ಅನೇಕ ವ್ಯಕ್ತಿಗಳು ನಮ್ಮ ಹತ್ರ ಬಂದಾಗಿದ್ದಿರ್ಬೋದು. ಎಲ್ಲರೂ ಕೇಳೋದು ಇಷ್ಟನೇ, ನಮ್ಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಪ್ರಭಾವಶಾಲಿ ಪರಿಣಾಮ ಕೊಡುವಂತಹದ್ದು ಅತಿ ಶೀಘ್ರದಲ್ಲಿ ನಮ್ಗೆ ದುಡ್ಡಾಗ್ಬಿಡ್ಬೇಕು, ಅತಿ ಶೀಘ್ರದಲ್ಲಿ ನಮ್ಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ ಬಂದಿಡ್ಬೇಕು, ಅತಿ ಶೀಘ್ರದಲ್ಲಿ ನಾವು ದೊಡ್ಡ ಪ್ರಚಾರವನ್ನು ಗಳಿಸಿಬಿಡ್ಬೇಕು. ಈ ರೀತಿಯಾಗಿರ್ತಕ್ಕಂತಹ ಮಂತ್ರಗಳು ಯಾವ್ದಾದ್ರು ಇದ್ರೆ ಹೇಳಿ, ಅದನ್ನು ನಾನು ಜಪಾನುಷ್ಠಾನವನ್ನು ಮಾಡ್ತೇನೆ ಅಂತ ಹೇಳಿ. ಆದ್ರೆ ಇದು ಕೇವಲ ಇಲ್ಲಿಯ ವ್ಯವಸ್ಥೆಗಳಿಗೆ ಮಾತ್ರ ಬಿಟ್ಟರೆ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ನಮಗೆ ಇಹ ಮತ್ತು ಪರ ಎರಡರಲ್ಲೂ ಕೂಡ ಶ್ರೇಷ್ಠತೆಯನ್ನು ಕೊಡೋದಿಲ್ಲ. ಅಷ್ಟೇ ಅಲ್ಲದೆ ಇಲ್ಲೇ ಆದರೂ ಕೂಡ ಒಂದು ನಿಯಮಿತವಾಗಿರತಕ್ಕಂತಹ ಅವಧಿಯವರೆಗೆ ಮಾತ್ರ ಅದರ ಪ್ರಭಾವ ಮತ್ತು ಪರಿಣಾಮ ನಮ್ಮ ಮೇಲೆ ಆಗ್ತದೆ ಹೊರತುಪಡಿಸಿ ಆ ನಿಯಮಿತವಾಗಿರ್ತಕ್ಕಂತಹ ಅವಧಿ ಮುಗಿದ ಮೇಲೆ ನಮ್ಮ ಮೇಲೆ ಅದರಿಂದ ದುಷ್ಪರಿಣಾಮವೇ ಆಗ್ತದೆ ಹೊರತುಪಡಿಸಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಪ್ರಭಾವ ಮತ್ತು ಪರಿಣಾಮ ನಮ್ಮ ಮೇಲೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಶ್ರೇಷ್ಠತಮವಾಗಿರ್ತಕ್ಕಂತಹ ಎರಡನೇ ಮಾರ್ಗದಲ್ಲಿ ಏನು ಸಿದ್ಧವಾಗಿರುವಂತಹ ಮಂತ್ರವನ್ನು ತಗೊಂಡು ಮಾಡಬೇಕು ಅಂತ ಹೇಳ್ತಾರೆಯೋ ಅದೇ ನಮಗೆ ಶ್ರೇಷ್ಠತಮ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಎರಡನೇ ಮಾರ್ಗದಲ್ಲಿ ಈ ಸಿದ್ಧಿಯಲ್ಲಿ 2 ಮಾರ್ಗಗಳು ಏನಿದೆ ಅಂತ ಹೇಳಿದೆ, ಎರಡನೇ ಮಾರ್ಗವನ್ನು ಯಾವ ರೀತಿಯಾಗಿ ತಗೊಳ್ಳುವಂತಹದ್ದು, ಯಾವ ರೀತಿಯಾಗಿ ಇದರ ಒಂದು ಭೇದವಿರುವಂತಹದ್ದು, ಯಾವ ರೀತಿಯಾಗಿ ಇದರ ಸಾಧನೆ ಮಾಡುವಂತಹದ್ದು ಎಂಬಂತಹ ವಿಷಯದ ಬಗ್ಗೆ ನಾಳೆಯ ದಿವಸ ನೋಡೋಣ.